ಶಿವಕುಮಾರ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ. ನಾನು ಇಲ್ಲಿ ಬೆಂಗಳೂರಲ್ಲಿ ಜೈ ಹಿಂದ್ ಕಾರ್ಯಕ್ರಮ, ಆಪರೇಷನ್ ಸಿಂಧೂರಿಯಲ್ಲಿ ಕಾರ್ಯಕ್ರಮ ಇಟ್ಟಿರು. ಅದರ ಸಲುವಾಗಿ ನಾವು ಬೀದರ್ದಿಂದ 170, ಅದರಲ್ಲಿ ವೀರ ನಾರಿಯರು 63, ಆಮೇಲೆ ಮಾಜಿ ಸೈನಿಕರು ಟೋಟಲ್ 180, 5 ಬಸ್ಸು ಕಟ್ಟಿಕೊಂಡು ಅಲ್ಲಿಂದ ನಮ್ಮ ಯಶವಂತ್ ಖಂಡ್ರೆ ಅವರು ಮತ್ತು ರಹೀಂ ಖಾನ್ ಅವರು ಮತ್ತು ಸಾಗರ್ ಖಂಡ್ರೆ ಮತ್ತು ವಿಜಯ್ ಸಿಂಗ್ ಇವರೆಲ್ಲರೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಹಾಗೂ MLC ವಿಜಯ್ ಸಿಂಗ್ ಎಕ್ಸ್-MLC ವಿಜಯ್ ಸಿಂಗ್ ಅವರು ಮತ್ತು ನಮ್ಮ ಬೀದರ್ ಜಿಲ್ಲೆಯ ಸಚಿವರು ಯಶವಂತ್ ಖಂಡ್ರೆ ಅವರು ಮತ್ತು CMC ಸಚಿವರು ರಹೀಂ ಖಾನ್ ಅವರು ಮತ್ತು ನವಾಜ್ ಇವರೆಲ್ಲರೂ 5 ಬಸ್ಸು ಕಟ್ಟಿ ನಮಗೆ ಬರುವ ಬೆಂಗಳೂರಿಗೆ ಮುಟ್ಟುವಾಗ ಊಟ ತಿಂಡಿ, ದಾರಿಯಲ್ಲಿ ಊಟ ತಿಂಡಿ, ಬೆಳಗ್ಗೆ ನಾಷ್ಟ ಎಲ್ಲ ಮಾಡಿ ಇಲ್ಲಿ ನಾವು ಆಪರೇಷನ್ ಸಿಂಧೂರ್ ಕಾರ್ಯಕ್ರಮಕ್ಕೆ ಬಂದು ಜಾಯ್ನ್ ಆಗಿದ್ದೆವು. ಇಲ್ಲಿ ಬಂದು ಎಲ್ಲ ಮುಖ್ಯಮಂತ್ರಿಯವರ ಮಾತು, ಅವರ ಭಾಷಣದ ಕೇಳಿ ಮನಸ್ಸಿಗೆ ಸಂತೋಷ ಇತ್ತು. ನಾವು ಭಾಳ ಆಶ್ವಾಸನೆ ಕೊಟ್ಟು ನಮ್ಮ ಮಾಜಿ ಸೈನಿಕರಿಗೆ ನಿಮ್ಮೊಂದು ಆಯೋಜನೆ ಕಟ್ಟಿದ್ದು ಮಾಡಿ ನಿಮಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಸೈನಿಕರಿಗೂ ಸಮಸ್ಯೆ ಆಗದಂತೆ ನಾವೆಲ್ಲ ನೋಡಿಕೊಳ್ಳುತ್ತೇವೆ. ನಾವಿರೋ ತನಕ ನೀವೇನು ಚಿಂತೆ ಮಾಡಬಾರ್ದು. ಪ್ರತಿಯೊಂದು ಮಾಜಿ ಸೈನಿಕರಿಗೆ, ವೀರ ನಾರಿಯರಿಗೆ ನಾವು ನಿಮ್ಮ ಜೊತೆ ನಿಂತುವಂತೆ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಕೇಳಿ ನಮಗೆ ಬಹಳ ಸಂತೋಷವಾಯಿತು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಜೈ ಹಿಂದ್ ಸಭಾ ಅಂತೇಳಿ ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನ ಒಂದು ಕುತಂತ್ರ ದೇಶಿ, ಯಾವತ್ತೂ ನಮ್ಮನ್ನು ಕಾಡ್ತಾ ಇರ್ತಾರೆ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಕಾಶ್ಮೀರದಲ್ಲಿ ಇವರು ಉಗ್ರವಾದಿಗಳು ಯಾವ ರೀತಿ ಬರ್ತಾರೆ, ಯಾಕೆ ಅನುಕೂಲ ಮಾಡಿಕೊಡ್ತಾರೆ ಅವರಿಗೆ ಅಂತ ಹೇಳ್ಬಿಟ್ಟು. ಯಾರೂ ಅನುಕೂಲ ಮಾಡಿಕೊಡೋದಿಲ್ಲ ಸ್ವಾಮಿ, ಅವರಿಗೆ ಜೀವ ಬೆದರಿಕೆ ಇದೆ. ಕಾಶ್ಮೀರದಲ್ಲಿ ಏನೇನು ಜನ ಇದ್ದಾರಲ್ಲ ಅವ್ರಿಗೆ ಜೀವ ಬೆದರಿಕೆ ಇದೆ. ಅವ್ರ ಮನೆಯಲ್ಲಿ ಇದ್ಕೊಂಡು ಅವ್ರದ್ದೇ ಊಟ ಮಾಡಿಬಿಟ್ಟು ಅವ್ರ ಮನೆಯಲ್ಲೇ ಎಂಜಾಯ್ ಮಾಡಿಬಿಟ್ಟು ಹೋಗ್ತಾರೆ. ಒಂದು ವೇಳೆ ಅವ್ರ ವಿರುದ್ಧವಾಗಿ ಅವರೇನಾದರೂ ಒಂದು ನಿರೂಪಣೆ ಕೊಟ್ಟರೆ, ಅವ್ರ ವಿರುದ್ಧವಾಗಿ ಏನಾದರೂ ಒಂದು ನ್ಯೂಸ್ ಕೊಟ್ಟರೆ ಅವ್ರ ಮನೆಯೇ ಧ್ವಂಸ ಮಾಡ್ತಾರೆ. ಆ ಒಂದು ಹೆದರಿಕೆಗೋಸ್ಕರ ಇವರು ಸ್ವಲ್ಪ ಅವ್ರನ್ನ ಕಾಪಾಡಿಕೊಂಡಿದ್ದಾರೆ. ಇವತ್ತು ನಮ್ಮ ಸೈನ್ಯ ಮತ್ತು ನಮ್ಮ ಸರ್ಕಾರ ಅನ್ಬೋದು, ನಮ್ಮ ಕಾಶ್ಮೀರ ಜನರಿಗಾಗಲಿ ಅಲ್ಲಿರೋ ಎಲ್ಲ ಒಬ್ಬ ವ್ಯಕ್ತಿಗಳಿಗೆ ಇವರು ಒಂದು ಧೈರ್ಯ ಕೊಟ್ಟಿದ್ದಾರೆ. ನೀವು ನಿಮ್ಮೊಂದಿಗೆ ನಾವಿದ್ದೇವೆ, ನೀವು ಯಾರಿಗೂ ಆಸರೆ ಕೊಡಬೇಡಿ ಅಂತೇಳಿ ಒಂದು ಸಂದೇಶವನ್ನು ಇವರು ನಮ್ಮ ಸೈನಿಕರು ಕೊಟ್ಟಿದ್ದಾರೆ. ತಮ್ಮ ಉದ್ಧಟತನವನ್ನು ಮುಂದುವರಿಸಿದ್ದೆ ಆದರೆ ಅವರ ನಿರ್ನಾಮ ಮಾಡಬೇಕು ಅಂತೇಳಿ ಸೈನ್ಯದ ಎಲ್ಲ 3 ಪದಾಧಿಕಾರಿಗಳು ವಿಚಾರ ಮಾಡಿ ನಿಂತುಕೊಂಡಿದ್ದಾರೆ. ಇನ್ ಕೇಸ್ ಅವರೇನಾದರೂ ಒಂದು ಸ್ವಲ್ಪ ಏನಾದರೂ ಮುಂದೆ ಬರೆದರೆ ಅವ್ರು ಯಾರೂ ಉಳಿಯಲ್ಲ. ಇವನು ಪಾಕಿಸ್ತಾನ ಜನತೆ ಅಲ್ಲ, ಪಾಕಿಸ್ತಾನ ಸೈನಿಕರನ್ನು ಹೊಡೆದು ಹಾಕುವ ಒಂದು ಶಕ್ತಿ ಭಾರತ ದೇಶದ ಸೈನಿಕರಲ್ಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೀನಿ. ಜರುಗುತ್ತಿದ್ರೆ ನಮಗೆ ನಾವೆಲ್ಲರೂ ಹೋಗ್ಲಿಕ್ಕೆ ಸಿದ್ಧಿದ್ದೇವೆ. ಈಗ ಮತ್ತು ನಾವು ಅಲ್ಲಿ ಹೋಗಿ ಪಾಕಿಸ್ತಾನ ಜೊತೆಯಲ್ಲಿ ಲಡಾಯಿ ಮಾಡಿ ಅವ್ರು ಪಾಕಿಸ್ತಾನ ಮುಗಿಸ್ಕೊಡ್ಬೇಕಂತ ಒಂದು ಪೂರ ಪಿಕ್ಚರ್ ಬಾಕಿ ಆಗಿದೆ. ಅभी सब ಟ್ರೇಲರ್ हुआ है. ಇಂಡಿಯನ್ ಆರ್ಮಿಗೆ ಸಹಾಯ ಮಾಡಬೇಕು ಅಂತಂದರೆ ಸ್ವಲ್ಪ ನಾವು ಚೈನಾ ಐಟಮನ್ನು ಬ್ಯಾನ್ ಮಾಡಬೇಕು. ಯಾಕಪ್ಪ ಅಂತಂದರೆ ಒಂದು ತಿಂಗಳಿಗೆ $3 ಟ್ರಿಲಿಯನ್ ಇಲ್ಲಿ ಎಕಾನಮಿ ಅವ್ರದ್ದು ಬಿಸ್ನೆಸ್ ಇರ್ತಾ ಇದೆ. ಅದರಿಂದ ಅದೇ ಬಿಸ್ನೆಸ್ಸಿಂದ ಅವರು ಕಮಾಯಿಸಿ ಅವರು ಪಾಕಿಸ್ತಾನಕ್ಕೆ ಹಣವನ್ನು ಕೊಟ್ಟು ಪಾಕಿಸ್ತಾನಕ್ಕೆ ಕರ್ನಾಟಕದ ಇದು ಚೈನಾ ಐಟಮ್ ಇದೆ, ಚೈನಾ ಬಿಸ್ನೆಸ್ ಇದೆ, ಅದನ್ನೆಲ್ಲ ಬಂದ್ ಮಾಡಬೇಕು, ಬಹಿಷ್ಕಾರ ಮಾಡಬೇಕು, ಸ್ವದೇಶಿ ಯೂಸ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಐತಿಹಾಸಿಕದ ದಿನ. ಎಲ್ಲೆಲ್ಲೂ ಇಂಥ ಮಾಜಿ ಸೈನಿಕರ ಸಭೆ ಅದು ಸರ್ಕಾರ ಜೊತೆ ಎಂದಿಗೂ ನಡೆದಿಲ್ಲ. ಇದು ಮೊಟ್ಟ ಮೊದಲಾಗಿ ನಡೆದಿದೆ ಮತ್ತು ನಾವು ಈ ಸರ್ಕಾರಕ್ಕೆ ಋಣಿಯಾಗಿದ್ದೇವೆ. ಕಾರ್ಯಕ್ರಮವನ್ನು ನೋಡಿದರೆ ಮತ್ತು ಅದ್ಭುತವಾದ ಕಾರ್ಯಕ್ರಮ. ನಾವು ಜೈ ಹಿಂದ್ ಸಭಾವನ್ನು ಸಂದೇಶವನ್ನು ಏನು ಕೊಟ್ಟಿದ್ದೀವಿ ಅಂದರೆ, ಇವತ್ತು ಎಲ್ಲ ಸಶಸ್ತ್ರ ಪಡೆಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಮನೋಬಲವನ್ನು ಜಾಸ್ತಿ ಮಾಡಬೇಕು, ಹೆಚ್ಚಿಸಬೇಕು. ಮತ್ತು ಇಂಥ ಯಾವುದಾದ್ರೂ ಈ ಥರ ದುಷ್ಟ ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದರೆ ತಕ್ಕ ಉತ್ತರವನ್ನು ಕೊಡಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳೋ ಒಂದು ಸಂದೇಶವನ್ನು ನಾವು ಕೊಡಬೇಕಂತ ಅಲ್ಲಿ PDOಗಳು ತಹಶೀಲ್ದಾರರು ಕೊಡ್ತಾ ಇಲ್ಲ. ಈಗ ಮಾಜಿ ಸೈನಿಕ ನಿರಾಶ್ರಿತ ಯೋಜನೆ ಅಡಿಯಲ್ಲಿ ಕೊಡ್ತಕ್ಕಂಥ ನಿವೇಶನಗಳಿರ್ಬೋದು, ಭೂಮಿ ಇರ್ಬೋದು, ಅದಕ್ಕೆ ಅನೇಕ ಥರಂಥ ಅಡೆತಡೆಗಳನ್ನು ಒಡ್ಡಿ ಆ ಮಾಜಿ ಸೈನಿಕರಿಗೆ ಮುಟ್ಟಲಿಕ್ಕೆ ಆಗದೇ ಇರುವಂಥ ಕೆಲಸಗಳನ್ನು ಈ ಕಂದಾಯ ಇಲಾಖೆ ಮಾಡ್ತಾಯಿದೆ. ಜೊತೆಗೆ ಅನೇಕ ಮಾಜಿ ಸೈನಿಕರಿಗೆ ಅವರು 17 ವರ್ಷ 20 ವರ್ಷ 29 ವರ್ಷ ಸೇವೆ ಸಲ್ಲಿಸಿ
ಬರುವವರೆಗೆ ಅವರಲ್ಲಿರ್ತಕ್ಕಂಥ ಈ ಸಂಬಂಧಿಕರಿದ್ದಾರಲ್ಲ ಹಣವನ್ನು ಜೊತೆಗೆ ಭೂಮಿಯನ್ನು ಸಹಿತ ಕಿತ್ಕೊಂಡಿರ್ತಾರೆ. ಬಂದಾಗ ಬರಿಗೆಯಲ್ಲಿ ಸ್ವಲ್ಪ ದುಡ್ಡು ಕೊಟ್ಟಿರ್ತಾರೆ ಸರ್ಕಾರದವರು, ಆದರೆ ಭೂಮಿ ಇರಲ್ಲ, ಅವರಿಗೆ ನಿವೇಶನಗಳಿರಲ್ಲ. ಸರ್ಕಾರ ಈ ದಿಶೆಯಲ್ಲಿ ಪ್ರಯತ್ನ ಮಾಡಿದ್ದೇ ಆದಲ್ಲಿ ಮಾಜಿ ಸೈನಿಕರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ಮೂಲಕ ಆದಂಥ ಸೈನಿಕರ ಒಂದು ಪಾಲಕರಿಗೆ ಮತ್ತು ಹೆತ್ತವರಿಗೆ ಒಂದು ಸಾಂತ್ವನ ನೀಡುವಂಥ ಕಾರ್ಯಕ್ರಮ ಇದಾಗಿತ್ತು. ಎಲ್ಲ ಸೇರಿಸಿ ಮಾಜಿ ಸೈನಿಕರ ಜೊತೆ ನಾವು ಸದಾ ನಿಮ್ಮ ಜೊತೆ ಇದ್ದೀವಿ ಮತ್ತು ನಿಮ್ಮ ಕುಂದುಕೊರತೆಗಳನ್ನು ನಿವಾರಿಸುವಂಥ ಕಾರ್ಯಕ್ರಮ ಮತ್ತು ಆ ಕೆಲಸಗಳನ್ನು ನಾವು ಮಾಡ್ತೀವಿ ಅನ್ನುವಂಥ ಆಶ್ವಾಸನೆ ಈ ಜೈ ಹಿಂದ್ ಸಭಾದಲ್ಲಿ ಹೇಳಲಾಯಿತು. ನಮಗೊಂದು ವಿಶ್ವಾಸ ಇದೆ ಈ ಮಾಜಿ ಸೈನಿಕರಿಗೆ.